ಕೆ ಪಿ ಎಸ್ ಸಿಗೆ ಹೋಗಿದ್ರು ಆರ್ ಅಶೋಕ್ ಅವರು, ನಾರಾಯಣ ಸ್ವಾಮಿ ಚೆಲುವಾದಿ ಅವರು. ಇದು ನಾನು ನೋಡಿಬಿಟ್ಟೆ ನನಗೆ ಆಶ್ಚರ್ಯ ಆಯಿತು. ಮೆಂಬರ್ ಮಾಡಿದ್ದು ಸೌಕಾರ್ಗಳಿಗೆ ಅವರೇ, ಚೇರ್ಮನ್ ಮಾಡಿದ್ದು ಅವರೇ. ಮತ್ತು ಇವತ್ತು ಅವ್ರ ಮೇಲೆ ಆರೋಪ ಬಂದಾಗ ಹೈಕೋರ್ಟ್ನಲ್ಲಿ ವಕೀಲರು ಯಾರು ಡಿಫೆಂಡ್ ಮಾಡ್ತಾ ಇದ್ದಾರೆ ಅವರು ಕೂಡ ಅವ್ರ ಪಕ್ಷದವರೇ. ಸುಮ್ಮನೆ ಅಲ್ಲಿ ಹೋಗಿ ಮಕ್ಕಳಿಗೆ ಯಾಕೆ ದಾರಿ ತಪ್ಪಿಸ್ತಾ ಇದ್ದಾರೆ ವಿಜೇಂದ್ರ ಅವ್ರ ಫೋಟೋನೇ ಇದೆ ಅಂತಲ್ಲ ಸೌಕರ್ ಅವ್ರ ಮನೆಯಲ್ಲಿ. ಯಾವ ಗಾಂಧೀಜಿ ಫೋಟೋ ಇಲ್ಲ, ಮೋದಿಜಿ ಫೋಟೋ ಇಲ್ಲ, ಓನ್ಲಿ ಯಡಿಯೂರಪ್ಪಾಜಿ ಆ್ಯಂಡ್ ವಿಜೇಂದ್ರ ಜಿ ಅಂತಲ್ಲ. BMRCL ₹1 ಜಾಸ್ತಿ ಆದರೆ ಬಂದು ಸರ್ಕಾರ ಮೇಲೆ ಬೀಳ್ತಾರಲ್ಲ, ಎಲ್ಲೋದ್ರು ಅವರೆಲ್ಲರೂ? ಟೋಲ್ ಜಾಸ್ತಿ ಆಯ್ತಲ್ಲ, ಮೈಸೂರು ಟೋಲ್ ಜಾಸ್ತಿ ಆಯ್ತಲ್ಲ, ಬಾಯ್ಬಿಟ್ರ? ಸೊ ಅದರಿಂದ ಇವೆಲ್ಲನೂ ಇದ್ದೇ ಇರ್ತದೆ. ವಿ ಆರ್ ಕಮಿಟೆಡ್ ಫಾರ್ ದ ಫ್ಯೂಚರ್ ಆಫ್ ಅವರ್ ಯೂತ್. ಹಾಸ್ಯಾಸ್ಪದ ಏನು ಅನ್ಸೋದು ಅಂದರೆ, ಮೊನ್ನೆ ವಿಜೇಂದ್ರ ಅವರು ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ಕೂತಿದ್ರು, ಕೆ ಪಿ ಎಸ್ ಸಿಗೆ ಹೋಗಿದ್ರು ಆರ್ ಅಶೋಕ್ ಅವರು, ನಾರಾಯಣ ಸ್ವಾಮಿ ಚೆಲುವಾದಿ ಅವರು. ಇದು ನಾನು ನೋಡಿಬಿಟ್ಟೆ ನನಗೆ ಆಶ್ಚರ್ಯ ಆಯಿತು. ಮೆಂಬರ್ ಮಾಡಿದ್ದು ಸೌಕಾರ್ಗಳಿಗೆ ಅವರೇ, ಚೇರ್ಮನ್ ಮಾಡಿದ್ದು ಅವರೇ. ಮತ್ತು ಇವತ್ತು ಅವ್ರ ಮೇಲೆ ಆರೋಪ ಬಂದಾಗ ಹೈಕೋರ್ಟ್ನಲ್ಲಿ ವಕೀಲರು ಯಾರು ಡಿಫೆಂಡ್ ಮಾಡ್ತಾ ಇದ್ದಾರೆ ಅವರು ಕೂಡ ಅವ್ರ ಪಕ್ಷದವರೇ. ಸುಮ್ಮನೆ ಅಲ್ಲಿ ಹೋಗಿ ಮಕ್ಕಳಿಗೆ ಯಾಕೆ ದಾರಿ ತಪ್ಪಿಸ್ತಾ ಇದ್ದಾರೆ ವಿಜೇಂದ್ರ ಅವ್ರ ಫೋಟೋನೇ ಇದೆ ಅಂತಲ್ಲ ಸೌಕರ್ ಅವ್ರ ಮನೆಯಲ್ಲಿ. ಯಾವ ಗಾಂಧೀಜಿ ಫೋಟೋ ಇಲ್ಲ, ಮೋದಿಜಿ ಫೋಟೋ ಇಲ್ಲ, ಓನ್ಲಿ ಯಡಿಯೂರಪ್ಪಾಜಿ ಆ್ಯಂಡ್ ವಿಜೇಂದ್ರ ಜಿ ಅಂತಲ್ಲ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಇನ್ನ? ನಾನಲ್ಲ ಸ್ವಾಮಿ, ದಯವಿಟ್ಟು ಇದು ನನ್ನ ಮಾತುಗಳಲ್ಲ, ಸ್ವತಃ BJP ಪಕ್ಷದವರೇ ಹೇಳ್ತಾ ಇರೋದಿದ್ದು. ಸಸ್ಪೆಂಡ್ ಆಗಿರ್ಬೋದು, ಇರೋರು ಇರ್ಬೋದು. ನೀವು ಖಾಸಗಿಯಾಗಿ ಎಲ್ಲ ನಿಮ್ಗೆ ಗೊತ್ತಿರ್ತದೆ, ಮಾಧ್ಯಮ ಸ್ನೇಹಿತರು ಸುಮ್ಮನೆ ನನ್ನ ಬಾಯಿನಲ್ಲಿ ಕೇಳ್ತೀರ ನೀವು. ಎಲ್ಲನೂ ನಿಮ್ಗೆ ಗೊತ್ತಿರ್ತದೆ, ಯಾರು ಏನು ಮಾತಾಡಿದ್ದಾರೆ, ಯಾರು ಏನು ಹೇಳಿದ್ದಾರೆ ಅಂತ. BJPದವ್ರಿಗೆ ಖಾಸಗಿಯಾಗಿ ಮಾತಾಡಿ, ಯಾರು ಶಿಷ್ಯ, ಯಾರು ದತ್ ಮಗ ಅಂತ. ಸೌಕಾರ್ ಅವರು ಯಾರು ಇವಾಗ ಡಿಫೆಂಡ್ ಮಾಡ್ತಾ ಇರೋದ್ರಿ? ಕೋರ್ಟ್ನಲ್ಲಿ ಯಾರು ಡಿಫೆಂಡ್ ಮಾಡ್ತಾ ಇರೋದು? ಯಾರು ಸ್ನೇಹಿತರು? BMRCL ₹1 ಜಾಸ್ತಿ ಆದರೆ ಬಂದು ಸರ್ಕಾರ ಮೇಲೆ ಬೀಳ್ತಾರಲ್ಲ, ಎಲ್ಲೋದ್ರು ಅವರೆಲ್ಲರೂ? ಟೋಲ್ ಜಾಸ್ತಿ ಆಯ್ತಲ್ಲ, ಮೈಸೂರು ಟೋಲ್ ಜಾಸ್ತಿ ಆಯ್ತಲ್ಲ, ಬಾಯ್ಬಿಟ್ರ? ಸೊ ಅದರಿಂದ ಇವೆಲ್ಲನೂ ಇದ್ದೇ ಇರ್ತದೆ. ವಿ ಆರ್ ಕಮಿಟೆಡ್ ಫಾರ್ ದ ಫ್ಯೂಚರ್ ಆಫ್ ಅವರ್ ಯೂತ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ